Say hello. ಹಾಯ್ ವೀಕ್ಷಕರೇ, ನಾನು ಇವತ್ತು ಅಗಸ್ತ್ಯ ಕೂಟಮ್ಗೆ ಬಂದಿದ್ದೀನಿ. ಇದು ಕೇರಳದ ಮೋಸ್ಟ್ ಡಿಫಿಕಲ್ಟ್ ಟ್ರೆಕ್ಕು. ಇದು ಟ್ರೆಕ್ನ ಮೊದಲನೇ ದಿನ. ಒಟ್ಟು ಇದು 3 ದಿನದ ಟ್ರೆಕ್ಕು. ನಾವು ಇವಾಗ ಬೋನಕಾಡ್ಗೆ ಬಂದಿದ್ದೀವಿ. ಇಲ್ಲಿಗೆ ನಾವು ಟ್ರಿವಾಂಡ್ರಮಿಂದ KSRTC ಬಸ್ ಮೂಲಕ ಬಂದಿದ್ದೀವಿ. ಈ ಬಸ್ ಇರೋದು 5 ಗಂಟೆಗೆ. ಇದು ಬಸ್ ಬಿಟ್ಟರೆ ಬೇರೆ ಯಾವ ಬಸ್ಸು ಇಲ್ಲ. ಇಲ್ಲ ಅಂದರೆ ನಾವೇ ನಮ್ಮ ಟ್ರಾವೆಲ್ ಅರೇಂಜ್ಮೆಂಟ್ಸ್ ಮಾಡ್ಕೊಬೇಕಾಗತ್ತೆ. ನಾವು ಬೋನಕಾಡಿಂದ ಟ್ರೆಕ್ ಎಂಟ್ರಿ ಪಾಯಿಂಟ್ಗೆ ಸುಮಾರು 2 ಕಿಲೋಮೀಟರ್ ಅಷ್ಟು ನಾವು ನಡಿಬೇಕಾಗತ್ತೆ. ನಾವು ಫಾರೆಸ್ಟ್ನ ಎಂಟ್ರಿ ಪಾಯಿಂಟ್ ತಲುಪಿದ್ದಾಯಿತು. ಇಲ್ಲಿ ನಮ್ಮ ಟಿಕೆಟು, ಮೆಡಿಕಲ್ ಸರ್ಟಿಫಿಕೇಟು ಮತ್ತು ನಂತರ ನಾವೊಂದು ಅಫಿಡವಿಟ್ ಸೈನ್ ಮಾಡಬೇಕಾಗತ್ತೆ. ಇದಾದ ನಂತರ ಪ್ರತಿ 5 ಜನಕ್ಕೆ ಒಂದು ಗೈಡ್ನ ಅಪಾಯಿಂಟ್ ಮಾಡ್ತಾರೆ. ಮತ್ತು ನಮಗೆ ಆಫೀಸರು ಇಲ್ಲಿನ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಎಕ್ಸ್ಪ್ಲೈನ್ ಮಾಡ್ತಾರೆ. ಅದಾದ ನಂತರ ನಮ್ಮ ಟ್ರೆಕ್ ಶುರುವಾಗುತ್ತೆ. ಇವತ್ತು 16.5 ಕಿಲೋಮೀಟ್ರ್ ನಾವು ಟ್ರೆಕ್ ಮಾಡಬೇಕಾಗತ್ತೆ. I do vlogs. Recently started. I will take video but ಈ ಅಗಸ್ತ್ಯ ಕೂಟಮ್ ಕೇರಳದಲ್ಲೇ ಸೆಕೆಂಡ್ ಹೈಯೆಸ್ಟ್ ಪೀಕ್. ಇದರ ಹೈಟು 6129 ಅಡಿ ಇದೆ. ಮತ್ತು ಇಲ್ಲಿ ಕಾಡಿನಲ್ಲಿ ಸಿಗುವ ಅತ್ಯಂತ ಅಪರೂಪವಾದ ಔಷಧಿ ಗುಣವುಳ್ಳ ಗಿಡಗಳು ಭಾಳಷ್ಟು ಇದೆ. ಇದು ಪಶ್ಚಿಮ ಘಟ್ಟಕ್ಕೆ ಸೇರುತ್ತೆ. ಮತ್ತು ಇದು ಪಕ್ಷಿ ಪ್ರಿಯರಿಗೆ ಭಾಳ ಇಷ್ಟವಾದ ಸ್ಥಳ. ಯಾಕಂದರೆ ಇಲ್ಲಿ ವಿವಿಧ ರೀತಿಯ ಪಕ್ಷಿಗಳನ್ನು ನೋಡ್ಬೋದು. ಇದು ಒಂದು ಪ್ರಸಿದ್ಧ ತೀರ್ಥಯಾತ್ರಾ ಸ್ಥಳ ಕೂಡ. ಇಲ್ಲಿ ಭಾಳಷ್ಟು ಅಗಸ್ತ್ಯ ಮುನಿಗಳನ್ನು ಪೂಜಿಸೋರು ಬರ್ತಾರೆ. ಈ ಟ್ರೆಕ್ನ ಒಟ್ಟು ಡಿಸ್ಟೆನ್ಸ್ 25 ಕಿಲೋಮೀಟ್ರು ಒನ್ ವೇ. ನಾವು ಮೊದಲನೇ ದಿನ ಎಂಟ್ರಿ ಪಾಯಿಂಟಿಂದ ಬೇಸ್ ಕ್ಯಾಂಪ್ಗೆ ಇವಾಗ ಟ್ರೆಕ್ ಮಾಡ್ತಾ ಇದ್ದೀವಿ. ನಾವು ಈ ಶೋಲಾ ಕಾಡಿನೊಳಗೆ ನಾವು ನಡ್ಕೊಂಡು ಹೋಗ್ತಾ ಇದ್ದಾಗ ನಮ್ಮ ಅದೃಷ್ಟ ಚೆನ್ನಾಗಿದ್ದರೆ ಕಾಡು ಪ್ರಾಣಿಗಳನ್ನ ಸಹ ನಾವು ನೋಡಬಹುದು. ಅಗಸ್ತ್ಯ ಕೂಡಮ್ 16.5 ಅಂತ ತೋರಿಸ್ತಾ ಇದೆ ಅಲ್ವಾ? ದಿಸ್ ಇಸ್ ನಾರ್ತ್ ಇಂಡಿಯಾ ಎಕ್ಸ್ಪರ್ಟ್ ಲೇಡಿ. Three. next camping.
ಟ್ರೆಕ್ ಆಗಿದೆ ಇದು ಏರಿಯಾ. ಬಟ್ ಅಲ್ಲಿ ನೀರು ಹರಿತಾ ಇದ್ದಾಗ ಹೆಂಗಿರುತ್ತೆ ಸಗದಾಗುತ್ತೆ. ದಾರಿಲಿ ನಾವು ಸುಮಾರು ಕಡೆ ನೀರು ಹರಿಯುವುದನ್ನು ನೋಡ್ಬೋದು. ಅಲ್ಲಲ್ಲಿ ನಮ್ಮ ಟ್ರೆಕ್ಕರ್ಸ್ ಸುಮಾರು ಜನ ಸ್ನಾನ ಮಾಡ್ತಾಯಿದ್ರು. ಈ ಜಾಗವನ್ನು ನಾವು ಊಟ ಮಾಡಲು ಆಯ್ಕೆ ಮಾಡಿಕೊಂಡ್ವಿ. ಸೂಪರ್ ಆಗಿದೆ ನೋಡಿ. ನಾವು ಕಾಣ್ತಿರೋರಿಗೆ ಇಲ್ಲಿಂದ ನಾವು ಬೇಸ್ ಕ್ಯಾಂಪ್ಗೆ ಸುಮಾರು 2-3 ಕಿಲೋಮೀಟ್ರ್ ಎತ್ತರದ ಹಾದಿಯಲ್ಲೇ ನಡ್ಕೊಂಡು ಹೋಗಬೇಕು. ಉಳಿದವರು ನಮ್ಮ ಹಿಂದೆ ಇದ್ದಾರೆ. ಈ ಕಾಡಿನ ವಿಚಿತ್ರ ಶಬ್ದಕ್ಕೆ ಇಬ್ಬರಲ್ಲೂ ಒಂದು ಸಣ್ಣ ಭಯ ಮೂಡಿತು. ಆದ್ದರಿಂದ ನಾವು ನಿಶಬ್ದವಾಗಿ ಮುಂದೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ಇದು ಆದಿವಾಸಿಗಳ ದೈವ, ಅವರ ಪೂಜಾ ಸ್ಥಳ. ಬೇಸ್ ಕ್ಯಾಂಪನ್ನು ತಲುಪಿದ ಕೂಡಲೇ ನಮಗೆ ಎಲ್ಲಿಲ್ಲದ ಖುಷಿ. ಇಲ್ಲಿ ಕೇರಳ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ನಮಗೆ 2 ದಿನದ ಮಟ್ಟಿಗೆ ಊಟದ ವ್ಯವಸ್ಥೆ ಮತ್ತು ಮಲಗುವ ವ್ಯವಸ್ಥೆ ಮಾಡಿಕೊಡ್ತಾರೆ. ಹಾಗೆ ಸ್ವಚ್ಛವಾದ ಟಾಯ್ಲೆಟ್ ಸಹ ಇದೆ ಇಲ್ಲಿ. ಇಂದು 2ನೇ ದಿನದ ಟ್ರೆಕ್ ಆರಂಭ ಮಾಡಿದ್ದೀವಿ.
ತಿಂಡಿ ತಿಂದ ನಂತರ ನಾವು ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡಿದ್ವಿ. ಇವತ್ತಿನ ಟ್ರೆಕ್ನ ಡಿಸ್ಟೆನ್ಸ್ ಬಂದು 6.5 ಕಿಲೋಮೀಟ್ರು. ಇದು ಮೋಸ್ಟ್ ಡಿಫಿಕಲ್ಟ್ ಟ್ರೆಕ್ಕು, ಯಾಕೆಂದರೆ ಇವತ್ತು ನಾವು ಆಲ್ಮೋಸ್ಟ್ 65-70 ಡಿಗ್ರಿ ಎತ್ತರದ ಹಾದಿಲೇ ನಾವು ನಡೆಯಬೇಕಾಗತ್ತೆ. ಇದು ನಮ್ಮ ತಾಕತ್ತಿಗೆ ಒಂದು ಸವಾಲು ಅಂತಲೇ ಹೇಳ್ಬೋದು ಅಲ್ವಾ? ಶೀಲಿಂಗ್ ಏನೋ ಒಂದು ಕಾನ್ಫಿಡೆನ್ಸ್ ಇದ್ದರೆ ಅಟ್ಲೀಸ್ಟ್ ಐ ಕ್ಯಾನ್ ಸೇಫ್ ಗಾರ್ಡ್ ಅನ್ನೋ ಥರ. ಹಾಂ, ಸಖತ್ತಾಗಿದೆ. ಈ ಪ್ರಕೃತಿಯ ಸೌಂದರ್ಯಕ್ಕೆ ಸೋಲದವರೇ ಇಲ್ಲ. ಎಷ್ಟು ನೋಡಿದರೂ ಆಸೆ ತೀರದು. ಹತ್ತಿರ ಚೂಪ್ ಮಾಡ್ತಾರೆ. ಇಲ್ಲಿಂದ ಎತ್ತರ ತುಂಬ ಜಾಸ್ತಿ ಇದೆ. ಅದರ ಸಹಾಯಕ್ಕಾಗಿ ನಮಗೆ ಇಲ್ಲಿ ಹಗ್ಗ ಕಟ್ಟಿದ್ದಾರೆ. ಅದನ್ನ ಇಟ್ಕೊಂಡೇ ನಾವು ಹತ್ತಬೇಕು. ಓ, ಇದು ಹುಷಾರ್ರಿ. ಇಟ್ಸ್ ಕ್ವೈಟ್ ಸ್ಟ್ರೀಪ್.
ಹುಷಾರು ಸುಷ್ಮಿತಾ, ರೋಪ್ ಬಿಡಬೇಡಿ. ಮೌಂಟೇನಿಯರಿಂಗ್ ಸ್ಕಿಲ್ಸ್ ಇಲ್ಲಿ ಉಪಯೋಗಕ್ಕೆ ಬರುತ್ತೆ. ನೋಡಿ, ಇವಳೊಂದು ಬಲಿಷ್ಠ ಹುಡುಗಿ ಆರಾಮಾಗಿ ಹತ್ತಾ ಇದ್ದಾಳೆ. ಯೂಟ್ಯೂಬನ್ನು ಪರಿಶೀಲಿಸ ಚಾನಲ್ ಸ್ಟಾರ್ಟ್ ಮಾಡಿದ್ದಾರೆ. ಮೇಲೆ ಬಂದ ನಂತರ ನಾವು ಇಷ್ಟೆಲ್ಲ ಕಷ್ಟಪಟ್ಟಿದ್ದು ಖಂಡಿತವಾಗ್ಲೂ ವ್ಯರ್ಥ ಆಗಲಿಲ್ಲ. ಇಲ್ಲಿಂದ ಪ್ರಕೃತಿ ಸೌಂದರ್ಯ ನೋಡಿ ಹೇಗಿದೆ. ಇಲ್ಲಿ ಅಗಸ್ತ್ಯ ಮುನಿಗಳ ಪ್ರತಿಮೆಯನ್ನು ನಾವು ನೋಡ್ಬೋದು. ಭಾಳಷ್ಟು ಭಕ್ತಾದಿಗಳು ಇದನ್ನು ನೋಡಲಿಕ್ಕೆ ಬರ್ತಾರೆ, ಬಟ್ ಇಲ್ಲಿ ಪೂಜೆಗೆ ಅವಕಾಶ ಇಲ್ಲ. ಇಲ್ಲಿ ಸುಮಾರು ನಾವು 1 ಗಂಟೆ ಕಾಲ ಅಷ್ಟು ರೆಸ್ಟ್ ಮಾಡಿದ್ವಿ. ಆಮೇಲೆ ನಾವು ಬೇಸ್ ಕ್ಯಾಂಪ್ ಕಡೆಗೆ ಇಳಿಲಿಕ್ಕೆ ಶುರು ಮಾಡಿದ್ವಿ. 6.5 ಕಿಲೋಮೀಟ್ರ್ ಟ್ರೆಕ್ ಮಾಡಬೇಕು. ಇದು 3ನೇ ದಿನದ ನಮ್ಮ ಟ್ರೆಕ್ಕು. ಇವತ್ತು ಮಳೆ ಬರ್ತಾ ಇದೆ, ಬೆಳಗ್ಗೆನೇ ಮಳೆ ಹಿಡ್ಕೊಂಬಿಟ್ಟಿದೆ. ಸೊ ನಮಗೆ ಮಧ್ಯದವರೆಗೂ ಮಳೆ ಇತ್ತು. ಇವತ್ತು ನಾವು 16.5 ಕಿಲೋಮೀಟ್ರ್ ಟ್ರೆಕ್ ಮಾಡಬೇಕು ಎಂಟ್ರಿ ಪಾಯಿಂಟ್ ರೀಚ್ ಆಗೋಕ್ಕೆ. ನಾವು ಸುಮಾರು 3.5 ಗಂಟೆ ಟೈಮಲ್ಲಿ ರೀಚ್ ಆದ್ವಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.